ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಶಿಕ್ಷಣ ಇಲಾಖೆಯವರು ಈ ವರ್ಷ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 3 ಬಾರಿ ಬೋರ್ಡ್ ಎಕ್ಸಾಮ್ ನಡೆಸ್ತೇವೆ ಅಂತ ಅನೌನ್ಸ್ ಮಾಡಿದ್ರು. ಅದ್ರ ನಂತರ ನಮ್ಮ ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳು ನಾನೀಗ KCET ಎಕ್ಸಾಮ್ಗೆ ಅಪ್ಲೈ ಮಾಡಿ ಮುಂದೆ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್ ಮುಂತಾದ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ದೆ. ಈಗ 3 ಬಾರಿ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸ್ತಾರೆ ಅಂತ ಹೇಳಿದ್ರೆ KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಈ 3 ಬೋರ್ಡ್ ಎಕ್ಸಾಮ್ ನಲ್ಲಿ ಯಾವ ಬೋರ್ಡ್ ಎಕ್ಸಾಮ್ ನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಈ ವರ್ಷ ಕೌನ್ಸಿಲಿಂಗ್ ಲೇಟ್ ಆಗೋ ಚಾನ್ಸಸ್ ಇದೆಯಾ, ಯಾಕಂತ ಹೇಳಿದ್ರೆ 3 ಬಾರಿ ಬೋರ್ಡ್ ಎಕ್ಸಾಮ್ ನಡೆಸ್ತಾ ಇದ್ರಲ್ವಾ, ಅದಕ್ಕೋಸ್ಕರ ಲೇಟ್ ಆಗತ್ತಾ, ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದೀವಿ. ನಂತರ ಈ ಪ್ರಶ್ನೆಯನ್ನ ಕೇಳಿದಂತಹ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಈ ಪ್ರಶ್ನೆ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಜೊತೆಗೇನೆ ನಿಮಗೆ KCET ಕೌನ್ಸಿಲಿಂಗ್ ಅದೇ ರೀತಿ ಎಕ್ಸಾಮ್ ಬಗ್ಗೆ ಬೇರೆ ಡೌಟ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಗೆ ತಿಳಿಸ್ತೀವಿ. ನಂತರ ಆ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ಏನಿದೆ ಅದು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಕರೆಕ್ಟ್ ಆಗಿ ಅರ್ಥ ಆಗತ್ತೆ. ನಿಮ್ಮ ಹತ್ರ ಈಗ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ಟೈಮ್ ಇದ್ದಾಗ ಪೂರ್ತಿಯಾಗಿ ನೋಡಿ. ಯಾಕಂತ ಹೇಳಿದ್ರೆ ಅರ್ಧ ವಿಡಿಯೋ ನೋಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ಒಂದೇ ಸಲ ಕುತ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ 3 ಬಾರಿ ಬೋರ್ಡ್ ಎಕ್ಸಾಮ್ ಆಗುತ್ತೆ. ಅದಂದ್ರೆ ನಮ್ಮ KCET ಕೌನ್ಸಿಲಿಂಗ್ ಏನಿದೆ ಅದರಲ್ಲೂ ಕೂಡ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್, ಅದನ್ನ ನಾವು ಜನರಲಿ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಂತ ಕೂಡ ಕರಿತೀವಿ. ಸೊ 3 ರೌಂಡ್ಸ್ ಇರುತ್ತೆ ಕೌನ್ಸಿಲಿಂಗ್ ನಲ್ಲಿ. ಅದರ ನಂತರ ನಮ್ಮ ಶಿಕ್ಷಣ ಇಲಾಖೆಯವರು ಈ ವರ್ಷ ಈ ಬೋರ್ಡ್ ಎಕ್ಸಾಮ್ ಕೂಡ 3 ಸಲ ನಡೆಸ್ತೇವೆ ಅಂತ ಹೇಳಿದ್ದಾರೆ. ನಂತರ KCET ರ್ಯಾಂಕಿಂಗ್ ಏನಿದೆ ಅದನ್ನ ಅನೌನ್ಸ್ ಮಾಡೋದಕ್ಕೆ 50% ಬೋರ್ಡ್ ಮಾರ್ಕ್ಸ್ ಹಾಗೆ 50% KCET ಪರ್ಫಾರ್ಮೆನ್ಸ್ ಅದೆರಡನ್ನು ಸೇರಿಸಿ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಇದಕ್ಕೋಸ್ಕರನೇ ವಿದ್ಯಾರ್ಥಿಗಳಲ್ಲಿ ಡೌಟ್ ಬಂದಿರೋದು. ಈಗ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದ ನಂತರ KCET ಎಕ್ಸಾಮ್ ಕೂಡ ಆಗುತ್ತೆ. KCET ಎಕ್ಸಾಮ್ ಆದ್ಮೇಲೆ ಮುಂದಿನ ಕೆಲವು ದಿನಗಳಲ್ಲಿ ಸೆಕೆಂಡ್ PUC ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಮೊದಲಿಗೆ ಏನಾಗ್ತಾ ಆಗಿದ್ರೆ ಈ ಎಕ್ಸಾಮ್ PUC ಬೋರ್ಡ್ ಎಕ್ಸಾಮ್ ಏನ್ ನಡೀತಾ ಇದೆ ಮಾರ್ಚ್ ಅಲ್ಲಿ, ಅದರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಅದರ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ PUC ಬೋರ್ಡ್ ಮಾರ್ಕ್ಸ್ ಅಂದ್ರೆ ಫಸ್ಟ್ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸ್ ಹಾಗೆ KCET ಅಲ್ಲಿ ನಿಮ್ಮ ಎಕ್ಸಾಮ್ ನ ಪರ್ಫಾರ್ಮೆನ್ಸ್ ಅದೆರಡನ್ನು ಸೇರಿಸಿ KCET ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. KCET ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆದ್ಮೇಲೆ ಹಿಂದಿನ ವರ್ಷಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ಪ್ರೊಸೆಸ್ ನಡೀತಾ ಇತ್ತು. ಬಟ್ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ತಾ ಇದಾರಲ್ವಾ, ಆವಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದಾರೆ. ಅದಕ್ಕೋಸ್ಕರ ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಮುಗಿಯೋಷ್ಟರಲ್ಲಿ ಇಲ್ಲದಿದ್ರೆ KCET ಎಕ್ಸಾಮ್ ಮುಗಿಯೋಷ್ಟರಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಅದಕ್ಕೋಸ್ಕರ ಈಗ ನಿಮ್ಮ ರ್ಯಾಂಕ್ ಅನೌನ್ಸ್ ಆಗುತ್ತಲ್ವಾ, KCET ರ್ಯಾಂಕ್ ಅನೌನ್ಸ್ಮೆಂಟ್, ಅದರ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅಂತ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಥವಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಫಸ್ಟ್ ಎಕ್ಸಾಮ್ ಏನಿದೆ ಅದು ಮುಗಿದ ಮೇಲೆ KCET ರ್ಯಾಂಕ್ ಬರುತ್ತೆ, ಅದರ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅಥವಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಅದು ಕಂಪ್ಲೀಟ್ ಆಗೋದಕ್ಕೆ ಒಂದು 15 to 20 ಡೇಸ್ ಟೈಮ್ ತೆಗೆದುಕೊಳ್ಳುತ್ತೆ. ಏನು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದಕ್ಕೆ. ಈಗ ಆ ಟೈಮ್ ಏನಿರುತ್ತೆ ಆವಾಗಲೇ ಈ ಸೆಕೆಂಡ್ ಎಕ್ಸಾಮ್ ಏನಿದೆ, ಯಾವ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತಿದ್ದಾರೆ ಅಥವಾ 1 ಅಥವಾ 2 ವಿಷಯದಲ್ಲಿ ಫೇಲ್ ಆಗಿ ಪಾಸ್ ಆಗಬೇಕು ಅಂತಿದ್ದಾರೆ, ಅವರಿಗೆ ಈ ಫಸ್ಟ್ ಎಕ್ಸಾಮ್ ನಂತರ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ. ಅದರ ನಂತರ ಈ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅನ್ನ ಸ್ಟಾರ್ಟ್ ಕೂಡ ಮಾಡ್ತಾರೆ. ಈ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಯಾವಾಗ ನಡೀತಾ ಇರುತ್ತೆ, ಈಗ ಬೋರ್ಡ್ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಒಂದು 15 to 20 ಡೇಸ್ ಟೈಮ್ ಅಂತೂ ಬೇಕು. ಸೊ ಆ ಟೈಮ್ ಏನಿದೆ ಅದೇ ಟೈಮಲ್ಲಿ ಇಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿರುತ್ತೆ. ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿದೆ, ಅದರ ಮೀನಿಂಗ್ ಏನು ಗೊತ್ತಾ? ಅದರ ಮೀನಿಂಗ್ ಏನಂತ ಹೇಳಿದ್ರೆ ಈಗ ಆಲ್ರೆಡಿ ಈ ಫಸ್ಟ್ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ನನ್ನ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ, ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅವಶ್ಯಕತೆ ಇಲ್ಲ, ನಾನೀಗ ನೆಕ್ಸ್ಟ್ ಕೋರ್ಸ್ ಅನ್ನ ಜಾಯ್ನ್ ಆಗ್ತೀನಿ ಅಂತ ಇರುವಂತಹ ವಿದ್ಯಾರ್ಥಿಗಳೇ ಇದ್ದಾರೆ. ಅವರ ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಬೆಸ್ಟ್ ಕಾಲೇಜಸ್ ಏನಿದೆ ಅಲ್ಲಿ ಸೀಟ್ ಅನ್ನ ಪಡೆದುಕೊಳ್ತಾರೆ. ಸರಿನಾ? ಈ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋವರೆಗೆ ಅಂದ್ರೆ ನಾವೇನ್ ಹೇಳ್ಬೋದು, ಕರ್ನಾಟಕ ರಾಜ್ಯದಲ್ಲಿರುವಂತಹ ಬೆಸ್ಟ್ ಕಾಲೇಜ್ಗಳು ಏನಿದಾವೆ ಅದು ಬೇಕಿದ್ರೆ ಎಂಜಿನಿಯರಿಂಗ್ ಆಗಿರ್ಲಿ, BSc ಅಗ್ರಿಕಲ್ಚರ್ ಆಗಿರ್ಲಿ, ಸೊ ಈ ರೀತಿ ಆ ಕೋರ್ಸ್ಗಳಲ್ಲಿರುವಂತಹ ಆಲ್ಮೋಸ್ಟ್ ಹೆಚ್ಚಿನ ಸೀಟ್ಗಳು ಫುಲ್ ಆಗಿಬಿಟ್ಟಿರುತ್ತೆ ಬೆಸ್ಟ್ ಕಾಲೇಜ್ಗಳಲ್ಲಿ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಮಾಡ್ತಾರೆ. KCET ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ರೌಂಡ್ ಮುಗಿದ ಕೂಡಲೇ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರಲ್ವಾ, ಅದರ ನಂತರ ನಿಮ್ಮ ಸೆಕೆಂಡ್ ಎಕ್ಸಾಮ್ ಏನಾಗುತ್ತೆ PUC ಸೆಕೆಂಡ್ ಎಕ್ಸಾಮ್ ಅದು ಕಂಪ್ಲೀಟ್ ಆಗಿರುತ್ತೆ. ಅದರ ನಂತರ ರಿಸಲ್ಟ್ ಕೂಡ ಬರುತ್ತೆ. ಯಾವಾಗ ಹೇಳಿ?
ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ್ಮೇಲೆ. ಅದಕ್ಕೋಸ್ಕರ ಈ ಸೆಕೆಂಡ್ ಎಕ್ಸಾಮ್ ಅನ್ನು ಯಾವ ವಿದ್ಯಾರ್ಥಿಗಳು ಬರೀತಾ ಇದಾರೆ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಅದಂತರ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿ ವಿದ್ಯಾರ್ಥಿಗಳು ಮತ್ತೆ ಅಡ್ಮಿಷನ್ ನ ಪಡೆದುಕೊಳ್ತಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ಫುಲ್ ಆಗಿರುತ್ತೆ. ಅಂದ್ರೆ ನಾಟ್ ಓನ್ಲಿ ಬೆಸ್ಟ್ ಕಾಲೇಜಸ್, ಎವರೇಜ್ ಕಾಲೇಜಸ್ ಏನಿರುತ್ತೆ ಅಲ್ಲೂ ಕೂಡ ಆಲ್ಮೋಸ್ಟ್ ಸೀಟ್ಸ್ ಫುಲ್ ಆಗಿರುತ್ತೆ. ಹಾಗಿದ್ರೆ ಈ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಯಾವ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಥರ್ಡ್ ರೌಂಡ್ ಬರೆದಿದ್ದೀನಿ, ಅದನ್ನ ಜನರಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾರು? ಈ ಎಕ್ಸಾಮ್ 2 ಅಥವಾ PUC 2ನೇ ಎಕ್ಸಾಮ್ ಏನಿದೆ ಅದನ್ನ ಬರೆದ ವಿದ್ಯಾರ್ಥಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರು ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅನ್ನ ಪಡೆದುಕೊಂಡು ಎಂಜಿನಿಯರಿಂಗ್ ಅಥವಾ ಮುಂದಿನ ಕೋರ್ಸ್ಗಳನ್ನ ಜಾಯ್ನ್ ಆಗಬಹುದು. ಇದಿಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಈಗ ಈ ಥರ್ಡ್ ರೌಂಡ್ ಏನಿದೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬಂದಿದ್ರು ಕೂಡ ಬೆಸ್ಟ್ ಕಾಲೇಜ್ಗಳು ಹಾಗೆ ಎವರೇಜ್ ಕಾಲೇಜ್ಗಳು ಏನಿರುತ್ತೆ ಅದರಲ್ಲಿರುವಂತಹ ಸೀಟ್ ಆಲ್ಮೋಸ್ಟ್ ಫುಲ್ ಆಗಿರೋದ್ರಿಂದ ನಿಮಗೆ ಬಾಕಿ ಉಳಿದಿರುವಂತಹ ಕಾಲೇಜ್ಗಳೇ ಅಷ್ಟು ಚೆನ್ನಾಗಿ ಇರಲ್ಲ. ಅಂದ್ರೆ ಒಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ಮತ್ತೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, KCET ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ಥರ್ಡ್ ರೌಂಡ್ ಅಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಆದ್ರೆ ಅವರಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಸೀಟ್ ಕ್ಯಾನ್ಸಲೇಷನ್ಗೆ ಅವಕಾಶನೇ ಇರಲ್ಲ. ಸೊ ನೀವು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ನ ಪಡೆದುಕೊಂಡ್ರು ಕೂಡ ನೀವು ಕೌನ್ಸಿಲಿಂಗ್ ಅಲ್ಲಿ ಇದೇ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅನ್ನೇ ಫೇಸ್ ಮಾಡ್ತಾರೆ. ಯಾಕಂತಂದ್ರೆ ತುಂಬಾ ಒಳ್ಳೆ ಕಾಲೇಜ್ ಸಿಗಲ್ಲ. ಅಕಸ್ಮಾತ್ ಆಗಿ ನಿಮಗೆ ಕಾಲೇಜ್ ಅಲಾಟ್ ಅಂತ ಹೇಳಿದ್ರೆ ನಿಮ್ಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡಿಸಲೇಬೇಕಾಗುತ್ತೆ. ಯಾಕಂತಂದ್ರೆ KCET ಕ್ರೈಟೀರಿಯಾನೇ ಆ ರೀತಿ ಇದೆ. ಈ ವರ್ಷ ಏನಾದ್ರು ಚೇಂಜಸ್ ಮಾಡಿದ್ರೆ ಹೇಳ್ತೀವಿ, ಬಟ್ ಈ ರೀತಿ ಇದೆ. ಅದಕ್ಕೋಸ್ಕರ ನೀವು ಇದೇ ವರ್ಷ 2ನೇ ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ಅನ್ನು ಬರೆದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ನಿಮಗೆ ಬೆಸ್ಟ್ ಆಪ್ಷನ್ ಯಾವುದು? PUC ಬೋರ್ಡ್ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ನ ಪಡೆದುಕೊಳ್ಳೋದು. ಅದ್ರ ಜೊತೆಗೆ KCET ಎಕ್ಸಾಮ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೆ KCET ರ್ಯಾಂಕ್ ಅನ್ನ ಫಸ್ಟ್ ಬೋರ್ಡ್ ಎಕ್ಸಾಮ್ ನಂತರನೇ ಪಡೆದುಕೊಂಡು KCET ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅಂದ್ರೆ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡ್ಕೊಳ್ಬಹುದು. ಇಲ್ಲದ್ರೆ ಮತ್ತೊಂದು ಆಪ್ಷನ್ ಕೂಡ ಇದೆ, ವೇಟ್ ಮಾಡಿ ಹೇಳ್ತೀನಿ. ಸರಿ, ಹಾಗಿದ್ರೆ ಇಲ್ಲಿ ಎಕ್ಸಾಮ್ 2 ರಿಸಲ್ಟ್ ಬಂದ ನಂತರ ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಈ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡ್ಕೊಳ್ಬಹುದು. ಈಗ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ಎಕ್ಸಾಮ್ 3 ಅಂದ್ರೆ PUC ಎಕ್ಸಾಮ್ 3 ಬರ ನಡೀತಲ್ವಾ, ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಎಕ್ಸಾಮ್ 3 ನಡೀತಾ ಇರ್ಬೇಕಾದ್ರೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ನಂತರ ರಿಸಲ್ಟ್ ಬರೋ ಟೈಮಿಗೆ ಥರ್ಡ್ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬರೋ ಟೈಮ್ಗೆ ಥರ್ಡ್ ರೌಂಡ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಈ ವರ್ಷದ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಷ್ಟಾಗಿ ಅವಕಾಶ ಸಿಗಲ್ಲ. ಹಾಗಿದ್ರೆ ಈಗ ಯಾವ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಹಾಗೆ ಥರ್ಡ್ ಬೋರ್ಡ್ ಎಕ್ಸಾಮ್ ಬರೀತದ್ರೆ ಅವರಿಗೇನು ಆಪ್ಷನ್ ಇಲ್ವಾ? ಹಾಗಿದ್ರೆ ಒಳ್ಳೆ ಕಾಲೇಜ್ ಸೀಟ್ ಪಡೆದುಕೊಳ್ಳೋದಕ್ಕೆ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳೋದಾದ್ರೆ ಆಪ್ಷನ್ ಇದೆ, ಬಟ್ ಈ ವರ್ಷ ಅಲ್ಲ, ಮುಂದಿನ ವರ್ಷ. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಈ ಥರ್ಡ್ ಬೋರ್ಡ್ ಎಕ್ಸಾಮ್ ಏನಿದೆ ಅದು ಕಂಪ್ಲೀಟ್ ಆಗೋದಕ್ಕೂ ಕೂಡ ಆಲ್ಮೋಸ್ಟ್ ಒಂದು ನವೆಂಬರ್ ಅಥವಾ ಡಿಸೆಂಬರ್ ಟೈಮ್ ಬಂದಿರತ್ತೆ. ಆವಾಗ ವಿದ್ಯಾರ್ಥಿಗಳು ಮಾಡೋದು ಅಂತ ಹೇಳಿದ್ರೆ ಈಗ KCET ಎಕ್ಸಾಮ್ ಏನಿದೆ ಅದು ಮುಂದಿನ ವರ್ಷ ಕೂಡ 2025 ಕೂಡ ಏಪ್ರಿಲ್ ಮಂತ್ ಅಲ್ಲೇ ಆಗುತ್ತೆ, ಏಪ್ರಿಲ್ ಅಥವಾ ಮೇ ಮಂತ್ ಅಲ್ಲೇ ಆಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು ಅಂತ ಹೇಳಿದ್ರೆ 2025 ನಡೆಯುವಂತಹ KCET ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ KCET ಒಳ್ಳೆ ಪರ್ಫಾರ್ಮೆನ್ಸ್ ನ ಪಡೆದುಕೊಂಡು ಅದರ ನಂತರ ನೀವು 2025 KCET ಕೌನ್ಸಿಲಿಂಗ್ ನ ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ಬಹುದು. ಬಟ್ ಯಾವ ವಿದ್ಯಾರ್ಥಿಗಳು ಈ ವರ್ಷ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಂಜಿನಿಯರಿಂಗ್ ಮುಂತಾದ ಕೋರ್ಸ್ ಅನ್ನ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ, ಬೆಸ್ಟ್ ಕಾಲೇಜಲ್ಲಿ ಎಂಜಿನಿಯರಿಂಗ್ ಅಥವಾ ಮುಂದಿನ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು ಟಾರ್ಗೆಟ್ ಮಾಡಬೇಕಾಗಿರುವಂತಹ ಎಕ್ಸಾಮ್ PUC ಎಕ್ಸಾಮ್ 1 ಈಗ ಮಾರ್ಚ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಅದು. ಈಗ ಅಕಸ್ಮಾತ್ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನೀಗ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅದೇ ರೀತಿ ಥರ್ಡ್ ಬೋರ್ಡ್ ಎಕ್ಸಾಮ್ ಅದನ್ನ ಬರೆದು PUC ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹಾಗೆ KCET ರ್ಯಾಂಕ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಂಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಳ್ತೀವಿ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಈ ಸೆಕೆಂಡ್ ಎಕ್ಸಾಮ್ ಹಾಗೆ ಥರ್ಡ್ ಎಕ್ಸಾಮ್ ಅನ್ನ ಟಾರ್ಗೆಟ್ ಮಾಡಿದ್ರೆ ಈ ವರ್ಷ ಪ್ರಾಬ್ಲಮ್ ಆಗತ್ತೆ. ಹಾಗಂತ ನೀವು ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಮಾರ್ಕ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅಂದ್ರೆ PUC ಮಾರ್ಕ್ಸ್ ಅನ್ನ ಈ ಸೆಕೆಂಡ್ ಹಾಗೆ ಥರ್ಡ್ ಬೋರ್ಡ್ ಎಕ್ಸಾಮ್ ಅನ್ನು ಬರೆದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮುಂದಿನ ವರ್ಷ ಎಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳನ್ನ ಬೆಸ್ಟ್ ಕಾಲೇಜಲ್ಲಿ ಮಾಡಬಹುದು. ಬಟ್ ಇದೇ ವರ್ಷ ನೀವು ಟಾರ್ಗೆಟ್ ಮಾಡ್ಕೊಂಡಿದ್ರೆ ನೀವು ಟಾರ್ಗೆಟ್ ಮಾಡಬೇಕಾಗಿರೋದು ಅಥವಾ ನೀವು ಚೆನ್ನಾಗಿ ಪರ್ಸೆಂಟೇಜ್ ಮಾಡಬೇಕಾಗಿರೋದು ಫಸ್ಟ್ ಬೋರ್ಡ್ ಎಕ್ಸಾಮ್ನಲ್ಲಿ
ಸೆಕೆಂಡ್ ಮತ್ತು ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇದೇ ವರ್ಷ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಂತರ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ ವಿಡಿಯೋನ ಮಾಡಿದ್ದೆ. ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ PUC ಬೋರ್ಡ್ ಎಕ್ಸಾಮ್ನಲ್ಲಿ ಎಷ್ಟು ಟಾರ್ಗೆಟ್ ಇಟ್ಕೋಬೇಕು ಅಂತ ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸಲ್ಲಿ ಇರುತ್ತೆ. ನಂತರ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಬೇರೆ ಡೌಟ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.